ತಮ್ಮ ಹೆಸರು? ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ವೀರರಾಘವಯ್ಯ ನಾಯ್ಡು ಅಂತ, ಮಾಜಿ ಕೋಲಾರ ಜಿಲ್ಲಾ ಜಿಲ್ಲಾಧ್ಯಕ್ಷ ನಾನು. ವೀರರಾಘವಯ್ಯ ನಾಯ್ಡು ಅಂತ. ಈ ನಮ್ಮ BJP ಬಂದಾಗಲಿಂದ ಎಷ್ಟೋ ಜನ MLAಗಳು MP ಗಳು ಬಂದಿದ್ದಾರೆ, ಮಿನಿಸ್ಟರ್ಗಳು ಹೋಗಿದ್ದಾರೆ. ನಮ್ಮ ಸುಧಾಕರ್ ಬಂದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರದ ಇದು ಇಂಪ್ರೂವ್ ಆಗಿದಂಗೆ ಯಾವೂ ಮಾಡಿಲ್ಲ. ಯಾವ MLA ಮಾಡಿಲ್ಲ, ಯಾವ ಮಿನಿಸ್ಟ್ರು ಮಾಡಿಲ್ಲ. ಆದ್ದರಿಂದ ಮೊನ್ನೆನೋ MLA ಗೆಲ್ಲಬೇಕಾಗಿತ್ತು. ಏನೋ ದುರಾದೃಷ್ಟದಿಂದ ಇದಾಗಿದೆ ಅಷ್ಟ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ವರ್ಷದಿಂದ ಇವರು ಬಂದು 8 ತಿಂಗಳಾಗಿದೆ. 8 ತಿಂಗಳಿಗೆ ಚಿಕ್ಕಬಳ್ಳಾಪುರ ಅನ್ಯಾಯ ಆಗಿಬಿಟ್ಟು ಹಾಸ್ಪಿಟಲ್ ನೋಡು ಇದಿಲ್ಲ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕುಡಿಯುವ ನೀರು, ಬಿಸ್ಲರಿ ವಾಟರ್ ನೀರು ಸುಧಾಕರ್. ಹಳ್ಳಿ ಪ್ರತಿಯೊಂದು ಹಳ್ಳಿ, ಕೇತನಹಳ್ಳಿ ಅಂದರೆ ನೀರು ಇರ್ತಾ ಇಲ್ಲ. ಅಂತಹ ಕೇತನಹಳ್ಳಿ ಹೋದ್ರೂ ನೀರು, ಸಿಮೆಂಟ್ ರೋಡ್ಗಳು, ಬೋರ್ವೆಲ್ಗಳು ಎಲ್ಲಾನು ಇವತ್ತು ಮೆಡಿಕಲ್ ಕಾಲೇಜ್ ತಂದ. ಇವತ್ತು ಈಶಾ ಫೌಂಡೇಶನ್ ತಂದಿದ್ರೆ ಇವತ್ತು ಈ ರೋಡ್ ಸುಮಾರು 10 ಕೋಟಿ ಆಗಿದೆ. 1 ಎಕರೆ ವಿಶ್ವವಿದ್ಯಾಲಯ ಕಾಲೇಜುಗಳು ಎಲ್ಲ ತರ್ತಾ ಇರೋದು ಮೋದಿ ಇವರು, ನಮ್ಮ ಸುಧಾಕರ್ ಸಾಹೇಬ್ರಿಂದ. ಚಿಕ್ಕಬಳ್ಳಾಪುರಲ್ಲಿ ನಮ್ಮ ಸುಧಾಕರ್ ಇದ್ರೆ ಯಾವತ್ತು ಸಿಂಗಪುರ ಯಾರು ನಮ್ಮ ಇವು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಸಿಂಗಪುರ ಮಾಡ್ಬಿಡ್ತಾರೆ. ಇಷ್ಟೊಂದು ಸಿಂಗಪುರ ಆಗಿದೆ. ಇವತ್ತು ಪೇರೆಂಟ್ಸ್ ಕ್ರಾಸ್ ಅಲ್ಲಿ ಹಿಂಗಾಗಿದೆ, ನಮ್ಮ ಚಿಕ್ಕಬಳ್ಳಾಪುರ ಹಿಂಗಾಗಿದೆ ಅನ್ನೋದು ಒಂದು ಜಾಸ್ತಿ ಇದೆ. ಈಗ ನೀವು ಹೇಳಿದ್ರಿ ನಿಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದ್ರೆ ತುಂಬಾ ಅಭಿವೃದ್ಧಿ ಅಭಿವೃದ್ಧಿ ಏನು ಮಾತಾಡ. ನಿಮ್ಮ ಅಭಿಪ್ರಾಯದಲ್ಲಿ ಅನ್ಕೊಂಡಂತ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಕೊನೆಯ ಬಾರಿ ಡಾಕ್ಟರ್ ಕೆ ಸುಧಾಕರ್ ಸೋಲ್ ನಾವು ಅನುಭವಿಸ್ತಾರೆ, ದುರಾದೃಷ್ಟ ಅಂತ ಹೇಳಿದ್ರಿ. ಅದು ದುರಾದೃಷ್ಟವೋ ಅಥವಾ ಬೇರೆ ಅನೇಕ ಕಾರಣಗಳು? ಕಾರಣಗಳು ಏನೇ ಇರ್ಬೋದು, ಏನು ಬಂದು ಇದು ಕಾರಣ ಬರ್ತದೆ, ಅದನ್ನ ಸರಿ ಮಾಡ್ಕೋಬೇಕು ನಾವು ಜನಗಳು. ಏನಂದ್ರೆ ಈ ಬಿಟ್ಟಿ ಬಾಗಿಲು 2,000 ಅಲ್ಲ, ಬಸ್ ಚಾರ್ಜ್ಗಳು ಫ್ರೀ, ಕರೆಂಟ್ ಫ್ರೀ ಅಲ್ಲ, ಹೆಣ್ಣು ಮಕ್ಕಳಿಗೂ ಕೆಲವು ಗೊತ್ತಿಲ್ಲದೆ ಓಟ್ ಹಾಕಿದಾರೆ ಅಷ್ಟೇ. ಇವತ್ತು ಇಷ್ಟೊತ್ತು ಓಟು ಏನೋ ಹೆಣ್ಮಕ್ಳು ಅಮಾಯಕರು ಇರೋರು ಹಾಕಿದಾರೆ ಅಷ್ಟೇ. ಎಲ್ಲಾ ತಿಳಿಯವರು ಯಾರು ಹಾಕಿಲ್ಲ. ಇವತ್ತು ನಮ್ಮ ಕರೆಂಟ್ ಚಾರ್ಜ್ ಕಡಿಮೆ ಅಂತ ಹೇಳಿದ್ದಾನೆ. ಎಲ್ಲ ನಮ್ಮದ ಕೀಳ್ತಾ ಇದ್ದಾನೆ. ಇವಾಗ ಒಂದಷ್ಟು ದಪ್ಪರಷ್ಟು ಕೀಳ್ತಾ ಇದ್ದಾರೆ. ಏನೂ ಇಲ್ಲ ಇವತ್ತು ಅನುಕೂಲ. ಇವಾಗ MLA ಆಗಿರೋದು ಸುಮ್ಮನೆ ಏನಾದ್ರು ಯಾವುದೋ ಒಂದು ಚರ್ಮ ವ್ಯಾಪಾರ ಮಾಡ್ಕೊಂತ MLA ಕೊಟ್ಟಿದ್ರು ಅವ್ರಿಗೆ. ಈಗ ನೀವು ಹೇಳಿದ್ರೆ, ಈಗ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಅಂದ್ರೆ ಬಿಟ್ಟಿ ಬಾಗಿಗಳು ಬಂದ ನಂತರ ಅದಕ್ಕೋಸ್ಕರ ಹೆಣ್ಮಕ್ಳು ಮತದಾನ ಮಾಡಿಲ್ಲ ಅಂತ ಹೇಳಿದ್ರು. ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅನ್ನೋ ಭರವಸೆ ಇದೆಯಲ್ಲ, ಈ ಕಾರಣಕ್ಕೆ ಮಹಿಳೆಯರು ಯಾವ ಕಾರಣಕ್ಕೆ ಒಂದು ಮತದಾನ ಮಾಡಿರ್ತಾರೆ ಅಂತ ನಿಮ್ಮ ಅನ್ಸುತ್ತೆ? ಅವರು ಮೋದಿ ಇದಿದೆ, ಸುಧಾಕರ್ ಮಾಡೋ ಕೆಲಸಗಳಿಗೆ ಮಾಡಿದ್ದಾರೆ. ಮೋದಿ ವೇವು ಜಾಸ್ತಿ ಇದೆ. ಮೋದಿ ಇದ್ರೇನೆ ನಮ್ಮ ದೇಶ. ಮೋದಿ ಇದ್ರೆ ದೇಶನೇ ಇಲ್ಲ ಇಷ್ಟೊತ್ತಿಗೆ. ಇವರು ನಮ್ಮ ಸುಧಾಕರ್ ಸ್ವಂತ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾನೆ. ಒಳ್ಳೆ ಕುಡಿಯೋ ನೀರು ಬಂದಿದ್ದಾನೆ. ಒಂದು ಮೆಡಿಕಲ್ ಕಾಲೇಜ್ ತಂದಿದ್ದಾನೆ. ಇಲ್ಲ ಇವಾಗ ಈಶಾ ಫೌಂಡೇಶನ್ ಮಾಡಿಸಿದ್ದಾನೆ. ಇಷ್ಟು ಯಾವ ಮಿನಿಸ್ಟ್ರು ಮಾಡಿಲ್ಲ ಅಂತ ಹೇಳ್ತೀನಲ್ಲ. ಅಂದ್ರೆ ಈಗ ನೀವು ಒಟ್ಟಾರೆ ಹೇಳ್ತಿರೋದು ಮಹಿಳೆಯರ ಬಗ್ಗೆ ನಾನು ಮಾತಾಡೋದಾದ್ರೆ, ಮಹಿಳೆಯರು ಮತದಾನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಅಲೆಯನ್ನ ನೋಡಿ ಅಂತ ಹೇಳಿದ್ರೆ, ಸೊ ಈಗ ನರೇಂದ್ರ ಮೋದಿ ಅವರ ಅಲೆಯನ್ನ ಮಾತ್ರ ನೋಡಿ ಮಾತ್ರ ದೇಶ ಕಾಪಾಡೋದಕ್ಕೆ ಮೋದಿ ಮತ ನೀಡಿ ಪ್ರದೀಪ್ ನೀಡಿ ಭಾರಿ ನಷ್ಟ ಉಂಟಾಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಒಂದು ಓಟ್ ಲೀಡ್ ತಗೊಂಡ್ರೆ ರಾಜೀನಾಮೆ ಅವ್ರ ಜೊತೆಗೆ ಏನಾದ್ರು ಈ ದತ್ತಾರಾಮಯ್ಯನ ಗೆದ್ದಿದ್ರೆ ಇನ್ನೂ ಚಿಕ್ಕಬಳ್ಳಾಪುರ ಹಾಳ ಹೋಗ್ತಾ ಇತ್ತು. ಭಾರಿ ನಷ್ಟ ಉಂಟಾಗಿದೆ. ಮಹಿಳೆಯರು ಇನ್ನು ಬುದ್ಧಿ ತೆಗೆದುಕೊಂಡು ಎಲ್ಲಾನು ನಮ್ಮ ಸುಧಾಕರ್ ಈಗ ಹೇಳ್ತಾ ಇದ್ದಾರೆ ನೀವು. ಈಗ ಬಿಟ್ಟಿ ಬಾಗಿಗಳು ಬಂದವು, ನರೇಂದ್ರ ಮೋದಿ ಅಲೆಯನ್ನ ನೋಡ್ಕೊಂಡು ಮಹಿಳೆಯರು ಇವತ್ತು ಮತದಾನ ಮಾಡ್ತಿದ್ದಾರೆ. ಮೋದಿ ದೇಶ ಅಲ್ಲ, ಮೋದಿ ದೇಶ ಕಾಪಾಡ್ತಾ ಇದ್ದಾನೆ. ಇಲ್ಲಿ ನಮ್ಮ ಸುಧಾಕರ್ ನಮ್ಮ ಜಿಲ್ಲೆಯಲ್ಲ ಕಾಪಾಡ್ತಾ ಇದ್ದಾನೆ. ಅದು ಆಯ್ತು. ಈಗ ಮಹಿಳೆಯರು ಮತದಾನ ಮಾಡಬೇಕು ಅಂತ ಹೇಳಿದ್ರೆ ಮಹಿಳೆಯರಿಗೆ ಯಾವ ಒಂದು ಮೀಸಲಾತಿ ಅನುದಾನ ತಂದ್ರೆ ಎಲ್ಲ ತರ್ತಾ ಇದ್ದಾನಲ್ಲ. ಇವತ್ತು ಮಾಡ್ಕೊಡ್ತಾ ಇದ್ದಾನಲ್ಲ. ಏನು ಬಿಟ್ಟು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಮಹಿಳೆಯರಿಗೆ ಈ ರಂಗೋಲಿ ಹಾಕೋದ್ರಿಂದ ಎಲ್ಲಾದ್ರಿಂದ ಗಿಫ್ಟ್ಗಳು ಕೊಟ್ಟು ಮೋದಿ ತಂದಿರೋದು ಮಹಿಳೆಯವರು. ಮೋದಿ ಇವರು ಸುಧಾಕರ್ ಅದಕ್ಕೆ ಮುಂಚೆ ಯಾವನೂ ಇಲ್ಲ. ಇವಾಗ ಅಷ್ಟೇ ಯಾವನೂ ಇಲ್ಲ. ಇದು ಸುಮ್ಮನೆ ಇವಾಗ ಡಬ್ಬ ಸಿದ್ದರಾಮಯ್ಯ ಡಬ್ಬಾನೆ, ಅವನು ಸೀದಾ DK ಶಿವಕುಮಾರ್ ಡಬ್ಬಾನೆ. ಡಬ್ಬ ರೇಖೆಗಳು ಉದುರೋಗ್ತವೆ, ಬಿಟ್ಬಿಡಿ. ಇನ್ನು ಮುಂದೆ ನಮ್ಮ ಮೋದಿ ಗೆಲ್ತಾನೆ, ಸುಧಾಕರ್ ಗೆಲ್ತಾನೆ.